ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮೇಘನಾ. ಇವತ್ತು ನಾವು ತುಂಬ ಡಿಫ್ರೆಂಟ್ ಆಗಿರೋ ಸ್ವೀಟ್ ಮಾಡ್ತಾ ಇದ್ದೀವಿ. ಅದೇ ವಿಳೆದೆಲೆ ಸ್ವೀಟ್. ಇದೇನಪ್ಪ ವಿಳೆದೆಲೆಲಿ ಸ್ವೀಟ್ ಮಾಡ್ತಾ ಇದ್ದಾರೆ, ಅದೆಂಗಿರುತ್ತೆ ಅನ್ಕೊತಾ ಇದ್ದೀರಾ? ಡೋಂಟ್ ವರಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಯಾರು ಮೊದಲಿನ ಥರ ಊಟ ಆದಮೇಲೆ ಎಲೆ ಅಡಿಕೆ ತಿನ್ನಲ್ಲ. ಅದಕ್ಕೆ ಅದ್ರ ಬದಲು ಈ ಥರ ಒಂದು ಡಿಫ್ರೆಂಟಾಗಿ ಹೆಲ್ತಿಯಾಗಿ ಸ್ವೀಟ್ ಮಾಡಿಕೊಂಡ್ರೆ ಜೀರ್ಣಕ್ಕೂ ಒಳ್ಳೆಯದು. ಇದ್ರ ಜೊತೆಗೆ ಡೇಟ್ಸು, ಸೀಡ್ಸು, ಸೋಂಪು ಇವೆಲ್ಲ ಆರೋಗ್ಯ ಕೂಡ ಒಳ್ಳೆಯದು. ಇನ್ನು ಲೇಟ್ ಮಾಡೋದು ಬೇಡ, ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 4 ವಿಳೆದೆಲೆ ತಗೊಳ್ಳಿ, 8 ರಿಂದ 10 ಡೇಟ್ಸ್ನ ತಗೊಳ್ಳಿ, 2 ಸ್ಪೂನ್ಸ್ ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಯಾವ ಸೀಡ್ಸ್ ಆದರೂ ಆ್ಯಡ್ ಮಾಡ್ಕೋಬೋದು. 2 ಸ್ಪೂನ್ಸ್ ಕ್ಯಾಶ್ಯೂ ನಟ್ಸ್ ತೊಗೊಂಡಿದ್ದೀನಿ, ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ರೋಸ್ ಪೆಟಲ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ವಿಳೆದೆಲೆ ತೊಟನ ಈ ಥರ ಕಟ್ ಮಾಡಿ ಇಟ್ಕೊಂಡು ವಿಳೆದೆಲೆನ ಅರ್ಧ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ತವ ಇಟ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಕ್ಯಾಶ್ಯೂ ಮತ್ತು ಪಂಪ್ಕಿನ್ ಸೀಡ್ಸ್ನ ಎರಡೂ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಲೈಟಾಗಿ ಬ್ರೌನ್ ಬಂದರೆ ಸಾಕು. ಸಪ್ರೇಟಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಈ ಥರ. ನೋಡಿ ಈಗ ಅದೇ ತವನಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ವಿಳೆದೆಲೆನ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 2 ಸ್ಪೂನ್ ತುಪ್ಪ ಹಾಕಿ ಡೇಟ್ಸಲ್ಲಿ ಸೀಡ್ಸ್ನೆಲ್ಲ ತೆಗೆದು ವಾಶ್ ಮಾಡಿಕೊಂಡು ಲೈಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಸ್ವೀಟಲ್ಲಿ ವಿಳೆದೆಲೆ ಇದೆ, ಡೇಟ್ಸ್ ಇದೆ, ಸೀಡ್ಸ್ ಇದೆ. ಇದು ಒಂದು ಒಳ್ಳೆ ಹೆಲ್ತಿ ಕಾಂಬಿನೇಷನ್. ಆ್ಯಸ್ ಎ ಡೆಸರ್ಟ್ ಊಟ ಆದಮೇಲೆ ತಿನ್ನಕ್ಕಿದು ಒಂದು ಒಳ್ಳೆ ಆಪ್ಷನ್. ನೋಡಿ ಈಗ ಮೊದಲಿಗೆ ಫ್ರೈ ಮಾಡ್ಕೊಂಡಿರೋ ವಿಳೆದೆಲೆನ ಲೈಟಾಗಿ ಮಿಕ್ಸಿಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರೈ ಮಾಡ್ಕೊಂಡಿರೋ ಡೇಟ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಈಗ ಗ್ರೈಂಡ್ ಮಾಡಿರೋದನ್ನು ಬೌಲಲ್ಲಿ ಹಾಕ್ಕೊಂಡು 2 ಸ್ಪೂನ್ಸ್ ಹನಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಆನ್ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಫ್ರೈ ಮಾಡ್ಕೊಂಡಿರೋ ಸೀಡ್ಸು ಮತ್ತು ಕ್ಯಾಶ್ಯೂನ ಮಿಕ್ಸ್ ಮಾಡಿ ಇದನ್ನು ರೌಂಡಾಗಿ ಲಡ್ಡು ಥರ ಮಾಡ್ಕೊಳ್ಳಿ, ಇಲ್ಲ ಸ್ಕ್ವೇರ್ ಆಗಿ ಬರ್ಫಿ ಥರ ಆದರೂ ಮಾಡ್ಕೊಳ್ಳಿ. ಇದ್ರ ಮೇಲೆ ರೋಸ್ ಪೆಟಲ್ಸ್ ಮತ್ತು ರೆಡಿಮೇಡ್ ಸೋಂಪು ಡೆಕೋರೇಷನ್ಗೆ ಹಾಕೋಬೋದು. ಇದನ್ನು ಫ್ರಿಡ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು. ಇದಿಷ್ಟು ಹೆಲ್ತಿಯಾದ, ಟೇಸ್ಟಿಯಾದ, ಈಸಿಯಾದ ವಿಳೆದೆಲೆ ಸ್ವೀಟ್. ಈ ರೆಸಿಪಿ ನಿಮಗೆ ಯುನೀಕ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ದಯವಿಟ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸರ್ಪ್ರೈಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.